ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ಬಾರಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಥೀಮ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆದಿದೆ. ನಾ ಪ್ರೆಸೆಂಟಿಗೆ ಲಾಲ್ಬಾಗ್ ಅಲ್ಲಿದ್ದೇನೆ. ನೋಡ್ತಿರ್ಬೋದು, ಈ ಬಾರಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಥೀಮ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಿದೆ. ಅಂಬೇಡ್ಕರ್ ಅವರ 12 ಅಡಿ ಎತ್ತರದ ಪ್ರತಿಮೆ ಸಹ ನಿರ್ಮಾಣ ಮಾಡಿದ್ದಾರೆ. ಮತ್ತೊಂದು ಕಡೆ ಹಳೆಯ ಸಂಸತ್ ಭವನ ನೋಡ್ತಿರ್ಬೋದು, ಹೂವಿನಿಂದ ಅಲಂಕಾರಗೊಂಡಿದೆ. ಸುಮಾರು 35 ಲಕ್ಷಕ್ಕೂ ಹೆಚ್ಚು ಹೂಗಳು ಬಳಕೆ ಮಾಡಿದ್ದಾರೆ. ಸೇವಂತಿಗೆ ಹೂವು, ಮತ್ತೊಂದು ಕಡೆ ಶ್ವೇತವರ್ಣ ಹೂವು, ಪಿಂಕು, ಹಳದಿ, ಪ್ರತಿಯೊಂದು ಹೂಗಳು ಸಹ ಬಳಕೆ ಮಾಡಿ ಈ ಒಂದು ಹಳೆಯ ಸಂಸತ್ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತೊಂದು ಕಡೆ 12 ಅಡಿ ಎತ್ತರದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಸಹ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಅವರ ಜೀವನ ನಡೆದು ಬಂದ ದಾರಿ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ಫ್ಲವರ್ ಶೋಯಲ್ಲಿ ನಿರ್ಮಾಣವಾಗಿದೆ. ಅವರ ರಾಜಕೀಯ ಬದುಕು, ಶೈಕ್ಷಣಿಕ ಬದುಕು, ಬಾಲ್ಯದ ಬದುಕು, ಪ್ರತಿಯೊಂದು ಮಾಹಿತಿಯನ್ನು ಈ ಬಾರಿ ಫ್ಲವರ್ ಶೋಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬೋರ್ಡ್ ಸಹ ಹಾಕಿದ್ದಾರೆ. ಅವರ ಯಾವ ರೀತಿ ಜೀವನ ಇತ್ತು, ಅವರ ಸಾಧನೆ ಹೆಂಗಿತ್ತು, ರಾಜಕೀಯ ಸಾಧನೆ ಹೆಂಗಿತ್ತು, ಸಂವಿಧಾನ, ಯಾಕಂದರೆ ಸಂವಿಧಾನ ಶಿಲ್ಪಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅಂತ ಕರಿತೀವಿ. ಹೀಗಾಗಿ ಮತ್ತೊಂದು ಕಡೆ ಬುದ್ಧನ ಪ್ರತಿಮೆ ಸಹ ನಿರ್ಮಾಣ ಮಾಡಿದ್ದಾರೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ, ಸಿಟಿ ಜನರು ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಸಾರ್ವಜನಿಕರು ಬರ್ತಾರೆ. ಅವರಿಗೆ ಮಾಹಿತಿ, ಪ್ರತಿಯೊಂದು ಅಂಬೇಡ್ಕರ್ ಅವರ ಮಾಹಿತಿಯನ್ನು ಇಲ್ಲಿ ತಿಳಿಸುವ ಕೆಲಸ ತೋಟಗಾರಿಕೆ ಇಲಾಖೆ ಮಾಡಿದೆ. ಭೀಮಾ ಜನ್ಮಭೂಮಿ, ಅಂಬೇಡ್ಕರ್ ಅವರ ಜನ್ಮಭೂಮಿಯನ್ನು ಒಂದು ಅದ್ಭುತವಾಗಿ ಹೂವಿನಿಂದ ಅಲಂಕೃತಗೊಂಡಿದೆ. ಯಾಕಂದರೆ ಅವರ ಜನ್ಮಭೂಮಿ ಇದು ಮಧ್ಯಪ್ರದೇಶದಲ್ಲಿ ಅವರ ಜನ್ಮಭೂಮಿ ಇದೆ, ಭೀಮಾ ಜನ್ಮಭೂಮಿ, ಅದು ಸಹ ನಿರ್ಮಾಣ ಮಾಡಿದ್ದಾರೆ. ಅದಲ್ಲದೆ ಅವರ ತಂದೆ ತಾಯಿ ಆಯಿತು, ಅವರ ನಡೆದಿರುವ ದಾರಿ ಆಯಿತು, ರಾಜಕೀಯ ದಾರಿ ಆಯಿತು, ಶಿಕ್ಷಣದ ದಾರಿ ಆಯಿತು, ಬಾಲ್ಯದ ದಾರಿ ಆಯಿತು. ಯಾಕಂದರೆ ಸಾಕಷ್ಟು ಏರುಪೇರುಗಳು ಕಂಡಿದ್ದಾರೆ, ತುಂಬ ಕಷ್ಟಗಳು ಕಂಡಿದ್ದಾರೆ. ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಹೀಗಾಗಿ ಅವರ ಕೊಡುಗೆ ತುಂಬ ಅಪಾರವಾಗಿದೆ. ಹೀಗಾಗಿ ಅವರ ಥೀಮ್ನಲ್ಲಿ ಈ ಬಾರಿ ತೋಟಗಾರಿಕೆ ಇಲಾಖೆ ಅದ್ಭುತವಾಗಿ ಫ್ಲವರ್ ಶೋ ಮಾಡಿದ್ದಾರೆ. ಹಿಂದಿನಿಂದ ಫ್ಲವರ್ ಶೋ ಆರಂಭವಾಗಿತ್ತು. ಅದಲ್ಲದೆ ಈ ಒಂದು ಥೀಮ್ ಮಾಡುವಾಗ ತುಂಬ ತಜ್ಞರು, ಅಂದರೆ ಅಂಬೇಡ್ಕರ್ ಅವರ ತಿಳಿದುಕೊಂಡಿರುವ, ಅವರ ಬಗ್ಗೆ ರಿಸರ್ಚ್ ಮಾಡಿರುವ ತಜ್ಞರನ್ನು ಸಭೆ ಮೇಲೆ ಸಭೆ ಮಾಡಿ ಎಲ್ಲವನ್ನ ಏನೆಲ್ಲ ಫ್ಲವರ್ ಶೋಯಲ್ಲಿ ಅಳವಡಿಕೆ ಮಾಡಬೇಕು ಎಲ್ಲವನ್ನ ಮಾಹಿತಿ ತೆಗೆದುಕೊಂಡು ಇದೀಗ ತುಂಬ ಅದ್ಭುತವಾಗಿ ಫ್ಲವರ್ ಶೋ, ಅಂದರೆ ಅಂಬೇಡ್ಕರ್ ಅವರ ಥೀಮ್ನಲ್ಲಿ ಫ್ಲವರ್ ಶೋ ಇಂದಿನಿಂದ 12 ದಿನಗಳ ಕಾಲ ನಡೆಯುತ್ತೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
What does paradox mean? One at the bottom, the autonomous bodies on the stage. Full power. Is there also I must confess that I was